ನಮಸ್ಕಾರ. ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಬಹಳ ಮುಖ್ಯವಾದ ವಿಚಾರ. ಸುಪ್ರೀಂ ಕೋರ್ಟ್ನ ಒಂದು ಐತಿಹಾಸಿಕವಾದ ಜಡ್ಜ್ಮೆಂಟು ಇದೇ ಆಗಸ್ಟ್ 1ನೇ ತಾರೀಕು 2024ರಂದು ಡೆಲಿವರ್ ಆಗಿದೆ. ಗೊತ್ತಾಯ್ತಾ? ಅದ್ರ ಬಗ್ಗೆ ಮಾತಾಡೋಕೆ ಕೂತಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಇಷ್ಟಪಡ್ತಾ ಇದ್ದೀರಾ, ದಯಮಾಡಿ ಅವುಗಳನ್ನು ನೋಡ್ತಾ ಸಂತೋಷಪಡ್ತಾ ಬೇರೆಯವ್ರಿಗೆ ಶೇರ್ ಮಾಡ್ತಾ ಮೆಚ್ಚುಗೆ ಸೂಚಿಸುತ್ತಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗೋದನ್ನು ಅಂದರೆ ಚಂದಾದಾರರಾಗೋದನ್ನು ಮರಿಬೇಡಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯಕ್ಕೆ ನಾನು ಕೊಟ್ಟಿರ್ತಕ್ಕಂಥ ಶೀರ್ಷಿಕೆ ಮೀಸಲಾತಿಯಲ್ಲಿ ಮೀಸಲಾತಿ, ಸುಪ್ರೀಂ ಕೋರ್ಟ್ ತೀರ್ಪು. ಈಗ ನಿಮಗೆಲ್ಲ ಗೊತ್ತಿದೆ, ಐತಿಹಾಸಿಕವಾಗಿ ಕೆಲವು ಜಾತಿಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆ ನಮ್ಮ ದೇಶದಲ್ಲಿ. ಹೌದಾ? ಅಂತಹ ಜಾತಿಗಳನ್ನು ಗುರುತಿಸಿ ಕೆಲವು ಜಾತಿಗಳನ್ನು ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿಸಲಾಗಿದೆ. ಇನ್ನೊಂದು ಕೆಲವು ಕ್ಯಾಸ್ಟ್ಗಳನ್ನು ಜಾತಿಗಳನ್ನು ಪರಿಶಿಷ್ಟ ವರ್ಗ ಅಂಥೇಳಿ ಕ್ಲಾಸಿಫೈ ಮಾಡಲಾಗಿದೆ. ಹುದ್ದೆಗಳಲ್ಲಿ, ನೌಕರಿಗಳಲ್ಲಿ, ಶಿಕ್ಷಣಕ್ಕೆ ಮತ್ತು ಶಾಸನ ಸಭೆಗಳ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ ತನಕ ಎಲ್ಲೆಲ್ಲಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು SC/ST ಜನಾಂಗಕ್ಕೆ ತೀರ್ಮಾನ ಆಗಿದೆ. ಕಾನೂನು ಬೆಂಬಲ ಸಿಕ್ಕಿದೆ. ಸಂವಿಧಾನದಲ್ಲೂ ಅದಕ್ಕೊಂದು ಅವಕಾಶ ಕಲ್ಪಿಸಲಾಗಿದೆ. ಅಮೆಂಡ್ಮೆಂಟ್ ಕೂಡ ಮಾಡಿದ್ದಾರೆ ಅದಕ್ಕೋಸ್ಕರ ಬೇಕು ಅಂತಾದಾಗ. ಮತ್ತು ಸುಪ್ರೀಂ ಕೋರ್ಟ್ ಕೂಡ ಆ ಒಂದು ಆರಕ್ಷಣ ನೀತಿಯನ್ನು ಅಂದರೆ ಈ ಮೀಸಲಾತಿ ನೀತಿಯನ್ನು ಎತ್ತಿ ಹಿಡಿದಿದೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಈಗ ಇತ್ತೀಚಿನ ವರ್ಷಗಳಲ್ಲಿ ಒಂದು ಕೂಗು ಕೇಳಿ ಬರ್ತಾಯಿತ್ತು. ಏನಂದರೆ SC ಶೆಡ್ಯೂಲ್ ಕ್ಯಾಸ್ಟ್ ಏನು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದಲ್ಲಿ ಯಾವ ಜಾತಿ ಸೇರಿಸಿದ್ದಾರೆ ಆ ಜಾತಿಗಳಿಗೆ, ಸಂಬಂಧಪಟ್ಟ ಜಾತಿಗಳಿಗೆ ವೈಯಕ್ತಿಕವಾಗಿ ಸರಿಯಾದ ಒಂದು ಮಾನ್ಯತೆ ಸಿಗ್ತಾ ಇಲ್ಲ, ನಮ್ಮ ಜಾತಿಯವರಿಗೆ ಹೆಚ್ಚಿನ ಅವಕಾಶ ಸಿಗ್ತಾ ಇಲ್ಲ, ನಮ್ಮ ಜಾತಿಯವರಿಗೆ ಕಮ್ಮಿ ಅವಕಾಶ ಅಂಥೇಳಿ ಆ ಒಳಜಾತಿಗಳೇನಿದ್ದಾವೆ, ಈ ಶೆಡ್ಯೂಲ್ ಕ್ಯಾಸ್ಟ್ ಇರ್ಬೋದು, ಶೆಡ್ಯೂಲ್ ಟ್ರೈಬು, ಅವರ ಕೂಗು ಹೆಚ್ಚಾಗಿತ್ತು. ಅಂದರೆ ಒಳ ಮೀಸಲಾತಿಗೆ ಭಾಳ ಜನ ಬೇಡಿಕೆ ಇಟ್ಟಿದ್ದರು. ಅದಕ್ಕೆ ಕರ್ನಾಟಕದಲ್ಲಿ ಜಸ್ಟಿಸ್ ಸದಾಶಿವ ಆಯೋಗವನ್ನು ನೇಮಿಸಲಾಯಿತು. ಅವರು ಕೂಡ ರೆಕಮೆಂಡ್ ಮಾಡಿದರು, ಒಳ ಮೀಸಲಾತಿ ಬೇಕು, ಒಳ ಮೀಸಲಾತಿ ಕೊಟ್ಟರೆ ಈ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬಲ್ ಇರ್ತಕ್ಕಂಥ ಎಲ್ಲ ಒಳಜಾತಿಗಳಿಗೂ ನ್ಯಾಯ ಸಿಕ್ಕಂತಾಗತ್ತೆ ಮತ್ತು ಪ್ರತಿಯೊಂದು ಜಾತಿಗೂ ಸರಿಯಾದ ಒಂದು ಮಾನ್ಯತೆ ಹಾಗೂ ಪ್ರಾತಿನಿಧಿತ್ವ ಸಿಗುತ್ತೆ, ರೆಪ್ರೆಸೆಂಟೇಷನ್ ಅನ್ನೋ ಮಾತನ್ನು ಹೇಳಿತ್ತು. ಆ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಮುಂದೆ ಒಂದು ಕೇಸಲ್ಲಿ ಇತ್ತೀಚೆಗೆ ಬಂದಿತ್ತು. ಆ ಕೇಸ್ ಯಾವುದು ಅಂದರೆ ಸಿವಿಲ್ ಅಪೀಲ್ ನಂಬರ್ 2317/2011. ಅದು ಸ್ಟೇಟ್ ಆಫ್ ಪಂಜಾಬ್ ಆ್ಯಂಡ್ ಅದರ್ಸ್, ಪಂಜಾಬ್ ಸರ್ಕಾರ ಮತ್ತು ಇತರರು ಹಾಗೂ ದವಿಂದರ್ ಸಿಂಗ್ ಮತ್ತು ಇತರರು. ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು 7 ಜನ ಜಡ್ಜ್ಗಳಿದ್ದಂಥ ಒಂದು 7 ಮೆಂಬರ್ ಬೆಂಚ್. ಅದು ಅಂದರೆ 7 ಜನ ನ್ಯಾಯಾಧೀಶರಿದ್ದಂಥ ಬೆಂಚು. ಅದಕ್ಕೆ ನ್ಯಾಯಕತ್ವ ನಮ್ಮ ಚೀಫ್ ಜಸ್ಟಿಸು ಚಂದ್ರಚೂಡ್ ಅವರು. ಗೊತ್ತಾಯ್ತಾ? ಅವರ ಜಡ್ಜ್ಮೆಂಟು ಆಗಸ್ಟ್ 1ನೇ ತಾರೀಕು ಪ್ರಕಟವಾಗಿದೆ. ಒಬ್ಬ ಜಡ್ಜು ವಿರೋಧವಾದಂಥ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ, ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 6 ಜನ ಒಂದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಮೆಜಾರಿಟಿ ಎಷ್ಟು ಜನ ಕೊಟ್ಟಿದ್ದಾರೋ ಅದರ ಪರವಾಗಿ ಆ ಒಂದು ವಿಷಯ ತೀರ್ಪಿನ ಒಂದು ಮುಖ್ಯ ಅಂಶ ಆಗಿದೆ. ಮತ್ತು ಆ ತೀರ್ಪು ಮೆಜಾರಿಟಿ ಜಡ್ಜ್ಮೆಂಟ್ ಇರೋದ್ರಿಂದ ಅದು ಜಾರಿಗೆ ಬಂದಿದೆ. ಇದು ವಿಷಯ. ಆಯಿತಾ? ಇಲ್ಲಿ ಮುಖ್ಯವಾಗಿ ಬಂದಂಥ ವಿಷಯಗಳು 2. ಕ್ರೀಮಿ ಲೇಯರ್ ಅಂದರೆ ಕೆನೆ ಪದರ ಅಂದರೆ ಏನು ಅಂತಕ್ಕಂಥದ್ದು, ಮತ್ತು ಎರಡನೇದಾಗಿ ಒಳಜಾತಿಗಳಿಗೆ ಮೀಸಲಾತಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವು ಜಾತಿಗಳನ್ನು ಶೆಡ್ಯೂಲ್ ಕ್ಯಾಸ್ಟಿಗೆ ಸೇರಿಸಿದ್ದಾರೆ, ಕೆಲವು ಜಾತಿಗಳನ್ನು ಪರಿಶಿಷ್ಟ ವರ್ಗ ಅಂದರೆ ಶೆಡ್ಯೂಲ್ ಟ್ರೈಬಿಗೆ ಸೇರಿಸಿದ್ದಾರೆ. ಈಗ ಯಾರಾದರೂ ಯಾವುದೇ ಜಾತಿ ಇದ್ದರೂ ಕೂಡ ಆ ಪಂಗಡಕ್ಕೆ ಬರ್ತಕ್ಕಂಥವ್ರು ನೀವು ಯಾರು ಅಂತ ಕೇಳಿದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳ್ತಾರೆ ಅಥವಾ ಶೆಡ್ಯೂಲ್ ಟ್ರೈಬ್ ಅಂತ ಹೇಳ್ತಾರೆ. ಆ ಜಾತಿ ಹೆಸರು ಹೇಳ್ಕೊಳ್ಳಲ್ಲ, ಹೇಳಬೇಕಾದ್ದಿಲ್ಲ ಅವರು, ಯಾಕಂದರೆ ಆ ಪಟ್ಟಿಗೆ ಸೇರಿಬಿಟ್ಟಿದ್ದಾರೆ. ಆದರೆ ಕಾಲಾನುಕ್ರಮದಲ್ಲಿ ಏನಾಗಿದೆ, ಆ ಒಳಜಾತಿ ಯಾವ್ಯಾವ ಜಾತಿಗಳು ಶೆಡ್ಯೂಲ್ ಕ್ಯಾಸ್ಟಿಗೆ ಸೇರಿದ್ದಾವೆ ಅಥವಾ ಶೆಡ್ಯೂಲ್ ಟ್ರೈಬಿಗೆ ಸೇರಿದ್ದಾವೆ ಅವರಿಗೆ ನಮಗೆ ಹೆಚ್ಚು ಪ್ರಾಧಾನ್ಯತೆ ಸಿಗ್ತಾ ಇಲ್ಲ, ನಮಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇಲ್ಲ, ನಮಗೆ ಹೆಚ್ಚು ಪ್ರಾತಿನಿಧ್ಯ ಅಂದರೆ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ, ನೌಕರಲ್ಲಿರ್ಬೋದು, ಶಾಸನ ಸಭೆಯಲ್ಲಿರ್ಬೋದು ಅಥವಾ ಶಿಕ್ಷಣದಲ್ಲಿರ್ಬೋದು ಅನ್ನುವಂಥ ಭಾವನೆ ಹೆಚ್ಚಾಗ್ತಾ ಬಂತು. ಗೊತ್ತಾಯ್ತಾ? ಅದು ಇಲ್ಲಿ ಈ ತೀರ್ಪಿನಲ್ಲಿ ಚರ್ಚೆಗೊಳಪಟ್ಟಿದೆ. ಈಗ ಇದು ಈ ಒಂದು ಕೂಗೇನಿತ್ತು, ಈ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ನವರು ನಮ್ಮ ಒಳಜಾತಿಗಳಿಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂಥೇಳಿ ಒಳ ಮೀಸಲಾತಿ, ಅದು ಸುಪ್ರೀಂ ಕೋರ್ಟಿಗೆ ಗಮನಕ್ಕೆ ಬಂದು ಅದರ ಬಗ್ಗೆ ವಿವರವಾದ ಒಂದು ಮಾತುಗಳನ್ನು ಹೇಳಿದ್ದಾರೆ. ನಾನು ಈ ಜಡ್ಜ್ಮೆಂಟು 565 ಪುಟ ಇರೋದರಿಂದ ಅದೆಲ್ಲವನ್ನು ಹೇಳೋಕ್ಕಾಗೋದಿಲ್ಲ.
ಬಹಳ ಮುಖ್ಯವಾದ ವಿಷಯ, ನಿಮಗೆ ತಿಳಿದುಕೊಳ್ಳಲೇಬೇಕಾದ ವಿಷಯಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇವತ್ತು ನಾನು, ಆಯಿತಾ. ಮೊದಲನೇ ವಿಷಯ ಒಳ ಮೀಸಲಾತಿ. ಸುಪ್ರೀಂ ಕೋರ್ಟು ಒಳ ಮೀಸಲಾತಿಗೆ ಬೆಂಬಲ ಕೊಟ್ಟಿದೆ. ಅದು ಹೇಳುತ್ತೆ, ನೀವು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂತ ಕೆಲವು ಜಾತಿಗಳನ್ನು ಸೇರಿಸಿ ವರ್ಗೀಕರಣ ಮಾಡಿದ್ದೀರಾ, ಆದರೆ ಎಲ್ಲ ಜಾತಿಗಳಿಗೂ ಸಮಾನವಾದಂಥ ಪ್ರಾತಿನಿಧ್ಯ ಅವಕಾಶಗಳು ಸಿಕ್ಕಿದೆಯೇ ಅಂತಕ್ಕಂಥದ್ದನ್ನು ನೋಡಿದ್ರೆ ಇಲ್ಲ. ಆದ್ದರಿಂದ ಪ್ರತಿ ಜಾತಿಗೂ ಈ ತರಹದ ಒಂದು ಅವಕಾಶಗಳು, ಪ್ರಾತಿನಿಧ್ಯ ಸಿಗುವಂಥ ರೀತಿಯಲ್ಲಿ ಸರ್ಕಾರಗಳು ಯೋಚನೆ ಮಾಡಬೇಕು, ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದೆ. ಮತ್ತು ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ ಇದುವರೆಗೂ ಸ್ವತಂತ್ರ ಬಂದಾಗಿನಿಂದ, ಮತ್ತು ಯಾವ ಜಾತಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಅಂಕಿಅಂಶಗಳನ್ನು ಸರ್ಕಾರಗಳು ಇಟ್ಕೋಬೇಕು ಅಂತ ಹೇಳಿದೆ. ಅಂದರೆ ಈ ಅಂಕಿಅಂಶ ಸಿಗಬೇಕಾದ್ರೆ ಏನು ಮಾಡಬೇಕಾಗತ್ತೆ, ಸರ್ಕಾರಗಳು ಜಾತಿ ಸಮೀಕ್ಷೆ ನಡೆಸಬೇಕಾಗತ್ತೆ. ಜಾತಿ ಸಮೀಕ್ಷೆ ನಡೆಸದೆ ಯಾವ ಜಾತಿಯಲ್ಲಿ ಯಾರಿಗೆ ಹೆಚ್ಚು ಅವಕಾಶ ಸಿಕ್ಕಿದೆ, ಯಾರಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಅಂದರೆ ಜಾತಿ ಒಂದು ಏನು ಸರ್ವೆ ಮಾಡಿದರೆ ಅದರಲ್ಲಿ ಏನಾಗುತ್ತೆ, ಪ್ರತಿಯೊಂದು ಜಾತಿಯಲ್ಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟು ಅಂತ ಗೊತ್ತಾಗುತ್ತೆ. ಆ ಜನಸಂಖ್ಯೆಯಲ್ಲಿ ಎಷ್ಟು ಮಂದಿಗೆ ಅವಕಾಶ ಸಿಕ್ಕಿದೆ, ಯಾರಿಗೆ ಸಿಕ್ಕಿಲ್ಲ. ಈ ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟ್ ತೊಗೊಂಡ್ರೆ ಒಂದು 10-20 ಜಾತಿಗಳಿದೆ ಅಂತ ಇಟ್ಕೊಳ್ಳಿ. ಆ 10-20 ಜಾತಿಗಳಲ್ಲಿ ಅವಕಾಶಗಳನ್ನು ಹೆಚ್ಚು ಉಪಯೋಗಿಸ್ಕೊಂಡ ಜಾತಿ ಯಾವುದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮತ್ತು ಶೆಡ್ಯೂಲ್ ಟ್ರೈಬಲ್ಲಿ ಹೆಚ್ಚು ಅವಕಾಶಗಳನ್ನು ಒಪ್ಪಿಕೊಂಡು ಯಾವುದು, ಮತ್ತು ಎರಡೂ ಲಿಸ್ಟಲ್ಲಿ ಅವಕಾಶಗಳಿಂದ ವಂಚಿತರಾದಂಥ ಜಾತಿಗಳು ಯಾವುದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದನ್ನು ಗುರುತಿಸಿ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ತರಬೇಕು ಅನ್ನುವಂಥ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಇದರಿಂದಾಗಿ ಒಳಜಾತಿಗಳು ಏನಿದೆ, ಒಳ ಮೀಸಲಾತಿಯನ್ನು ತರಬೇಕು ಅಂತಕ್ಕಂಥದ್ದೇ ಇದನ್ನು ಕೋಟಾ ವಿತಿನ್ ಕೋಟಾ ಅಂತ ಕರಿತೀವಿ ನಾವು. ಮೀಸಲಾತಿಯಲ್ಲಿ ಮೀಸಲಾತಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಮೀಸಲಾತಿ ಜನರಲ್ ಆಗಿದೆ, ಆದರೆ ಆ ಮೀಸಲಾತಿಯಿಂದ ಒಳಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಆದ್ದರಿಂದ ಪ್ರತಿಯೊಂದು ಒಳಜಾತಿಗೂ ಅನ್ಯಾಯವಾಗದ ಹಾಗೆ ಸರಿಯಾದ ಪ್ರಾತಿನಿಧ್ಯ ಸಿಗುವಂತೆ ಮಾಡುವಂಥ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ಕೊಟ್ಟಿದೆ. ಆ ಪ್ರಕಾರ ಈ ಮೀಸಲಾತಿ ಏನು ಸಂವಿಧಾನದಲ್ಲಿ ಮೀಸಲಾತಿ ತಂದಿದ್ದೀವಿ, ಅದಕ್ಕೆ ಅರ್ಥ ಬರುತ್ತೆ, ಇಲ್ಲದೋ ಹೋದರೆ ಆ ಅರ್ಥ ಕಳ್ಕೊಳ್ಳುತ್ತೆ ಅನ್ನೋ ಮಾತನ್ನು ಹೇಳಿದೆ ಸುಪ್ರೀಂ ಕೋರ್ಟ್. ಗೊತ್ತಾಯ್ತಾ? ಮತ್ತು ಎರಡನೇದಾಗಿ ಈ ಕೆನೆಪದರ ಅಂತ ಹೇಳುತ್ತೆ. ಈಗೇನಾಗಿದೆ, ಈಗ ಬೇರೆ ಜಾತಿಗಳದ್ದು ದೂರಿದೆ, ಶೆಡ್ಯೂಲ್ ಕ್ಯಾಸ್ಟ್ಗಳಿಗೆ ಅವಕಾಶ ಸಿಗ್ತಾ ಇದೆ, ಶೆಡ್ಯೂಲ್ ಟ್ರೈಬ್ಗೆ ಸಿಗ್ತಾ ಇದೆ, ನಮಗೆಲ್ಲ ಸಿಕ್ಕಿಲ್ಲ ಅಂತ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಕೆನೆಪದರ ಅಂತಕ್ಕಂಥದ್ದನ್ನು ಡಿಫೈನ್ ಮಾಡ್ಕೊಳ್ಳಿ. ಯಾವ ಜಾತಿಗೆ ಒಂದು ಜನ್ರೇಷನ್, ಒಂದು ತಲೆಮಾರಿಗೆ ಯಾರು ಉಪಯೋಗಿಸ್ಕೊಂಡಿದ್ದಾರೆ ಯಾವುದು ಈ ಮೀಸಲಾತಿಯನ್ನು, ಒಂದು ಕುಟುಂಬದಲ್ಲಿ ಒಂದು ತಲೆಮಾರು ಅದನ್ನು ಉಪಯೋಗಿಸ್ಕೊಂಡಿದ್ದರೆ ಅವರಿಗೆ ಎರಡನೇ ತಲೆಮಾರಿಂದ ಮೀಸಲಾತಿ ಕೊಡಬೇಡಿ ಅನ್ನುವಂಥ ಶಿಫಾರಸನ್ನು ಕೂಡ ಮಾಡಿದೆ. ಇದೂ ಕೂಡ ಕಷ್ಟದ ಕೆಲಸ ಗುರುತು ಮಾಡ್ತಕ್ಕಂಥದ್ದು. ಇದು ರಾಜಕೀಯ ಧೈರ್ಯ ಬೇಕು, ರಾಜಕೀಯವಂಥ ಒಂದು ನಿರ್ಧಾರ ಸರ್ಕಾರಗಳು ಯಾವ ಥರ ತಗೊಳುತ್ತೋ ಗೊತ್ತಿಲ್ಲ ನನಗೆ. ಈ ಎರಡೂ ವಿಷಯಗಳನ್ನು ಕೂಲಂಕುಷವಾಗಿ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಭ್ಯಾಸ ಮಾಡಬೇಕಾಗತ್ತೆ. ಮತ್ತು ಈ ಕೆನೆಪದರ ಅಂದರೆ ಯಾವ ಒಂದು ಕುಟುಂಬದಲ್ಲಿ ಅಥವಾ ಯಾವುದೊಂದು ಜಾತಿಯಲ್ಲಿ ಒಂದು ತಲೆಮಾರು ಈ ಒಂದು ಮೀಸಲಾತಿಯನ್ನು ಉಪಯೋಗಿಸ್ಕೊಂಡು ಮುಂದೆ ಬಂದಿದ್ದಾರೆ, ಅವ್ರಿಗೆ ಮತ್ತೆ ಮೀಸಲಾತಿ ಬೇಡ, ಕ್ಯಾನ್ಸಲ್ ಮಾಡಿ ಅಂತ ಹೇಳುತ್ತೆ. ಯಾರು ಮೀಸಲಾತಿಯನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲ ಅವರಿಗೆ ಮೀಸಲಾತಿಯನ್ನು ತರೋದು ಹೇಗೆ, ಅವ್ರನ್ನ ಮೀಸಲಾತಿಯ ಚೌಕಟ್ಟಿಗೆ ತರೋದು ಹೇಗೆ, ಅವರಿಗೆ ಅವಕಾಶಗಳನ್ನು ಕೊಡೋದು ಹೇಗೆ ಅಂತಕ್ಕಂಥದ್ರ ಬಗ್ಗೆ ಈ ಸರ್ಕಾರಗಳು ಚಿಂತನೆ ಮಾಡಬೇಕು ಅಂತ ಹೇಳಿದೆ. ಮತ್ತು ಒಳ ಮೀಸಲಾತಿನ ಹೇಳಿದ್ದೀನಲ್ಲ, ಎಲ್ಲ ಒಳಜಾತಿಗಳಿಗೂ ಒಂದು ಪರ್ಸೆಂಟೇಜ್ ಫಿಕ್ಸ್ ಮಾಡಬೇಕಾಗತ್ತೆ. ಈಗ ಸಪೋಸಿಂಗು SC STಗೆ 10 ಯಾವುದೋ ಒಂದು ಹುದ್ದೆ ಇದೆ ಅಂತಾದರೆ ಅಲ್ಲಿ 10ರಲ್ಲಿ ಯಾವ ಜಾತಿಗೆ ಎಷ್ಟು ಹೋಗಬೇಕು, ಹಿಂದಿನ ಸಾಲಿಗೆ ಎಷ್ಟು ಕೊಟ್ಟಿತ್ತು, ಈ ಥರ ರೆಪ್ರೆಸೆಂಟೇಷನ್ನ ಫಿಕ್ಸ್ ಮಾಡಬೇಕಾಗತ್ತೆ. SC ST ಅಂಥೇಳಿ ಒಂದೇ ಜಾತಿ ಒಳಜಾತಿಯವರು ಹಾಕ್ಕೊಂಡು ಮುಂದೆ ಬರೋಕ್ಕೆ ಸಾಧ್ಯವಿಲ್ಲ. ಇನ್ಮೇಲೆ ಯಾವ ಜಾತಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಪ್ರಾತಿನಿಧ್ಯ, ರಿಸರ್ವೇಷನ್ನು 10% SC ST ಅಂದರೆ SCಲಿ ಎಷ್ಟು ಹೋಗಬೇಕದು STಗೆ ಹೋಗಬೇಕು, ಮತ್ತು SCಲಿ ಯಾವ್ಯಾವ ಜಾತಿ ಕೊಡಬೇಕಾಗುತ್ತೆ, ಎಷ್ಟೆಷ್ಟು STಗೆ ಎಷ್ಟೆಷ್ಟು ಕೊಡಬೇಕಾಗತ್ತೆ ಅಂತ. ಇದು ಭಾಳ ಕ್ಲಿಷ್ಟಕರವಾದ, ಇದು ತಕ್ಷಣಕ್ಕೆ ಏನು ತೀರ್ಮಾನ ಮಾಡೋಕ್ಕಾಗಲ್ಲ. ಸರ್ಕಾರಗಳು ಇದ್ರ ಬಗ್ಗೆ ಯೋಚನೆ ಮಾಡಿ ಕಾರ್ಯರೂಪಕ್ಕೆ ಹೇಗೆ ತರಬೇಕು, ಇದನ್ನು ಒಳ ಮೀಸಲಾತಿಯನ್ನು ಜಾರಿಗೆ ತರ್ತಕ್ಕಂಥದ್ದು ಹೇಗೆ, ಮತ್ತು ಇದನ್ನು ಅರ್ಥಪೂರ್ಣವಾಗಿಸುವುದು ಹೇಗೆ, ಎಲ್ಲ ಜಾತಿಗಳ ಕೂಗು ನೋವನ್ನು ಹೊಡೆದಾಡಿಸೋದು ಹೇಗೆ, ಹೋಗಲಾಡಿಸುವುದು ಹೇಗೆ ಅಂತಕ್ಕಂಥದ್ದು ತೀರ್ಮಾನ ಮಾಡಬೇಕಾಗತ್ತೆ. ಮತ್ತು ಇದು ಒಳ ಮೀಸಲಾತಿ ತರಬೇಕಾದ್ರೆ ಜಾತಿ ಜನಸಂಖ್ಯೆ ನಾನು ನಿಮಗೆ ಹೇಳಿದೆ, ಜಾತಿ ಸರ್ವೆ ಆಗಬೇಕಾಗತ್ತೆ. ಯಾವ್ಯಾವ ಜಾತಿ ಒಳಜಾತಿಗಳು ಎಷ್ಟೆಷ್ಟು ಇದ್ದಾವೆ, ಅವರಿಗೆ ಎಷ್ಟೆಷ್ಟು ಒಂದು ಪ್ರಾತಿನಿಧ್ಯ ಸಿಕ್ಕಿದೆ ಅಂತಕ್ಕಂಥದ್ದು ತೀರ್ಮಾನ ಆಗುತ್ತೆ. ಆಗ ಒಳ ಮೀಸಲಾತಿನ ಜಾರಿ ತರಬಹುದು. ಇದು ಸುಪ್ರೀಂ ಕೋರ್ಟಿನ ಈ ತೀರ್ಪೇನಿದೆ, ಐತಿಹಾಸಿಕ ತೀರ್ಪು, ಅದರ ತಾತ್ಪರ್ಯ
ಮತ್ತು ಪ್ರಿನ್ಸಿಪಲ್ಲು ಇದನ್ನು ತಮ್ಮ ಗಮನಕ್ಕೆ ತಂದು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.